ನಮಸ್ಕಾರ ಸ್ನೇಹಿತರೆ, ಇಂದು ನಾವು ವಿಶ್ವದ 7 ಅದ್ಭುತಗಳಲ್ಲಿ ಒಂದಾದ ತಾಜ್ ಮಹಲ್ ಬಗ್ಗೆ ಸಂಪೂರ್ಣ ಕಥೆಯನ್ನು ತಿಳಿದುಕೊಳ್ಳೋಣ. ತಾಜ್ ಮಹಲ್ ಕೇವಲ ಒಂದು ಕಟ್ಟಡವಲ್ಲ, ಅದು ಪ್ರೀತಿ, ವೈಭವ ಮತ್ತು ಇತಿಹಾಸದ ಪ್ರತೀಕವಾಗಿದೆ. ಈ ಕಥೆಯು ಆರಂಭವಾಗುವುದು ಸುಮಾರು 400 ವರ್ಷಗಳ ಹಿಂದೆ, ಭಾರತದ ಮೊಘಲ್ ಸಾಮ್ರಾಜ್ಯದ ಕಾಲದಲ್ಲಿ. ಮೊಘಲ್ ಚಕ್ರವರ್ತಿ ಶಹಜಾನ್ ಅವರ ಮೂಲ ಹೆಸರು ಖುರ್ರಂ. ಅವರು ಅತ್ಯಂತ ಶಕ್ತಿಶಾಲಿ ಹಾಗೂ ಕಲಾಭಿಮಾನಿ ರಾಜರಾಗಿದ್ದರು. ಅರಮನೆಗಳು, ಉದ್ಯಾನವನಗಳು ಮತ್ತು ಭವ್ಯ ಕಟ್ಟಡಗಳನ್ನು ನಿರ್ಮಿಸುವಲ್ಲಿ ಅವರಿಗೆ ವಿಶೇಷ ಆಸಕ್ತಿ ಇತ್ತು. ಒಂದು ದಿನ ಅರ್ಜುಮಂದ್ ಬಾನು ಬೇಗಂ ಎಂಬ ಸುಂದರ ಹಾಗೂ ಬುದ್ಧಿವಂತ ಯುವತಿಯನ್ನು ಶಹಜಾನ್ ಭೇಟಿಯಾದರು. ಇದರ ನಂತರ ಇವರಿಬ್ಬರ ವಿವಾಹ ನಡೆಯಿತು. ವಿವಾಹದ ನಂತರ ಶಹಜಾನ್ ಅರ್ಜುಮಂದ್ ಬಾನು ಬೇಗಂ ಅವರಿಗೆ ಮುಮ್ತಾಜ್ ಮಹಲ್ ಎಂದು ಹೆಸರಿಟ್ಟರು. ಇದರ ಅರ್ಥ ಅರಮನೆಯ ಅಮೂಲ್ಯ ರತ್ನ. ಶಹಜಾನ್ ಮತ್ತು ಮುಮ್ತಾಜ್ ಮಹಲ್ ಇಬ್ಬರು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿದ್ದರು. ಮುಮ್ತಾಜ್ ಕೇವಲ ರಾಣಿಯಾಗಿರಲಿಲ್ಲ, ಆಕೆ ರಾಜನ ವಿಶ್ವಾಸಾರ್ಹ ಸಲಹೆಗಾರ್ತಿಯೂ ಆಗಿದ್ದಳು. ಅನೇಕ ಯುದ್ಧಗಳಿಗೆ ಸಹ ಆಕೆ ರಾಜನೊಂದಿಗೆ ಹೋಗುತ್ತಿದ್ದಳು. ಆದರೆ ಕ್ರಿಸ್ತಶಕ 1631ರಲ್ಲಿ ಒಂದು ದುಃಖದ ಘಟನೆ ನಡೆಯಿತು. ಮುಮ್ತಾಜ್ ಮಹಲ್ ತಮ್ಮ 14ನೇ ಮಗುವಿಗೆ ಜನ್ಮ ನೀಡುವಾಗ ನಿಧನರಾದರು. ಈ ಸುದ್ದಿ ಕೇಳಿ ಶಹಜಾನ್ ಸಂಪೂರ್ಣವಾಗಿ ದುಃಖದಲ್ಲಿ ಮುಳುಗಿದರು. ಹಲವು ದಿನಗಳವರೆಗೆ ಅವರು ಸಾರ್ವಜನಿಕವಾಗಿ ಎಲ್ಲಿಯೂ ಕಾಣಿಸಿಕೊಳ್ಳಲಿಲ್ಲ ಎಂದು ಇತಿಹಾಸ ಹೇಳುತ್ತದೆ. ತಮ್ಮ ಪ್ರೀತಿಯ ನೆನಪಿಗಾಗಿ ಜಗತ್ತು ಎಂದಿಗೂ ಮರೆಯದಂತಹ ಸ್ಮಾರಕವನ್ನು ನಿರ್ಮಿಸಬೇಕೆಂದು ಶಹಜಾನ್ ಅಂದೇ ನಿರ್ಧರಿಸಿದರು. ಹೀಗೆ ಆರಂಭವಾಯಿತು ತಾಜ್ ಮಹಲ್ನ ನಿರ್ಮಾಣ ಕಾರ್ಯ. ಕ್ರಿಸ್ತಶಕ 1632ರಲ್ಲಿ ನಿರ್ಮಾಣ ಕಾರ್ಯ ಆರಂಭವಾಯಿತು. ಸುಮಾರು 20,000ಕ್ಕೂ ಹೆಚ್ಚು ಕಾರ್ಮಿಕರು, ಶಿಲ್ಪಿಗಳು ಮತ್ತು ಕಲಾವಿದರು ಈ ಕೆಲಸದಲ್ಲಿ ಭಾಗವಹಿಸಿದರು. ಪರ್ಷಿಯಾ, ತುರ್ಕಿ, ಮಧ್ಯ ಏಷ್ಯಾ ಹಾಗೂ ಭಾರತದ ಅನೇಕ ಭಾಗಗಳಿಂದ ಪರಿಣಿತ ಕಲಾವಿದರನ್ನು ಕರೆತರಲಾಯಿತು. ತಾಜ್ ಮಹಲ್ ನಿರ್ಮಾಣ ಕಾರ್ಯಕ್ಕೆ ಬಳಸಿದ ಬಿಳಿಯ ಅಮೃತ ಶಿಲೆಯನ್ನು ರಾಜಸ್ಥಾನದ ಮಕರಾನಾ ಪ್ರದೇಶದಿಂದ ತರಲಾಯಿತು. ಕಟ್ಟಡದಲ್ಲಿ ಅಮೂಲ್ಯ ಕಲ್ಲುಗಳಾದ ಜಾಸ್ಪರ್, ಜೇಡ್, ಲ್ಯಾಪಿಸ್ ಲಾಜುಲಿ, ಟರ್ಕೈಡ್ಸ್ ಮತ್ತು ಕ್ರಿಸ್ಟಲ್ಗಳನ್ನು ಅಳವಡಿಸಲಾಯಿತು. ಸುಮಾರು 22 ವರ್ಷಗಳ ಕಾಲ ನಡೆದ ನಿರ್ಮಾಣ ಕಾರ್ಯ ಕ್ರಿಸ್ತಶಕ 1653ರಲ್ಲಿ ಪೂರ್ಣಗೊಂಡಿತು. ಆ ಕಾಲದಲ್ಲಿ ಇದರ ನಿರ್ಮಾಣ ವೆಚ್ಚಕ್ಕೆ ಸುಮಾರು 32 ಮಿಲಿಯನ್ ಮೊಘಲ್ ರೂಪಾಯಿಗಳಾಗಿತ್ತು. ಇಂದಿನ ಮೌಲ್ಯದಲ್ಲಿ ಅದು ಸಾವಿರಾರು ಕೋಟಿ ರೂಪಾಯಿಗಳಿಗೆ ಸಮಾನವೆಂದು ಅಂದಾಜಿಸಲಾಗಿದೆ. ತಾಜ್ ಮಹಲ್ನ ವಾಸ್ತುಶಿಲ್ಪ ಅತ್ಯಂತ ವಿಶಿಷ್ಟವಾಗಿದೆ. ಇದರ ಮಧ್ಯದಲ್ಲಿ ಬೃಹತ್ ಬಿಳಿಯ ಗುಮ್ಮಟವಿದ್ದು 4 ಮೂಲೆಗಳಲ್ಲಿ 4 ಎತ್ತರದ ಮಿನಾರ್ಗಳಿವೆ. ಒಂದು ವಿಶೇಷ ಸಂಗತಿ ಎಂದರೆ ಈ 4 ಮಿನಾರುಗಳನ್ನು ಸ್ವಲ್ಪ ಹೊರಭಾಗಕ್ಕೆ ವಾಲುವಂತೆ ನಿರ್ಮಿಸಲಾಗಿದೆ. ಭೂಕಂಪ ಸಂಭವಿಸಿದರೂ ಅವು ಮುಖ್ಯ ಸಮಾಧಿಯ ಮೇಲೆ ಬೀಳದಂತೆ ಈ ವಿನ್ಯಾಸ ಮಾಡಲಾಗಿದೆ. ತಾಜ್ ಮಹಲ್ನ ಗೋಡೆಗಳ ಮೇಲೆ ಕುರಾನಿನ ಸುಂದರ ಆಯತಗಳನ್ನು ಕಪ್ಪು ಅಮೃತ ಶಿಲೆಯಿಂದ ಅಳವಡಿಸಲಾಗಿದೆ. ಹೂವುಗಳು, ಎಲೆಗಳು ಹಾಗೂ ವಿವಿಧ ಆಕೃತಿಗಳನ್ನು ಅಮೂಲ್ಯ ಕಲ್ಲುಗಳಿಂದ ಕೆತ್ತಲಾಗಿದೆ. ಬೆಳಗಿನ ಸೂರ್ಯೋದಯದಲ್ಲಿ ತಾಜ್ ಮಹಲ್ ಗುಲಾಬಿ ಬಣ್ಣದ ಛಾಯೆಯಲ್ಲಿ ಕಾಣುತ್ತದೆ. ಮಧ್ಯಾಹ್ನ ಅದು ಹಾಲಿನಂತೆ ಬಿಳಿಯಾಗಿ ಹೊಳೆಯುತ್ತದೆ. ಚಂದ್ರನ ಬೆಳಕಿನಲ್ಲಿ ಅದು ಬೆಳ್ಳಿಯಂತೆ ಮಿನುಗುತ್ತದೆ. ಈ ಬಣ್ಣಗಳ ಬದಲಾವಣೆ ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ತಾಜ್ ಮಹಲ್ ಯಮುನಾ ನದಿಯ ದಡದಲ್ಲಿದೆ. ಇದರ ಸುತ್ತಲೂ ಸುಂದರವಾದ ಚಾರ್ಬಾಗ್ ಶೈಲಿಯ ಉದ್ಯಾನವನವಿದೆ. ಉದ್ಯಾನದ ಮಧ್ಯದಲ್ಲಿರುವ ನೀರಿನ ಕಾಲುವೆಯಲ್ಲಿ
ತಾಜ್ ಮಹಲ್ನ ಪ್ರತಿಬಿಂಬ ಕಾಣುವುದು ಅದ್ಭುತ ದೃಶ್ಯವಾಗಿದೆ. ಶಹಜಾನ್ ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ತಮ್ಮ ಮಗ ಔರಂಗಜೇಬ್ ಅವರಿಂದ ಆಗ್ರಾ ಕೋಟೆಯಲ್ಲಿ ಬಂಧಿತರಾದರು. ಆ ಕೋಟೆಯ ಕಿಟಕಿಯಿಂದ ಅವರು ಪ್ರತಿದಿನ ದೂರದಲ್ಲಿದ್ದ ತಾಜ್ ಮಹಲ್ ಅನ್ನು ನೋಡುತ್ತಿದ್ದರು. 1666ರಲ್ಲಿ ಶಹಜಾನ್ ನಿಧನರಾದ ನಂತರ ಅವರ ಸಮಾಧಿಯನ್ನು ಮುಮ್ತಾಜ್ ಮಹಲ್ ಅವರ ಸಮಾಧಿಯ ಪಕ್ಕದಲ್ಲಿಯೇ ನಿರ್ಮಿಸಲಾಯಿತು. ಇಂದಿಗೂ ಇಬ್ಬರ ಸಮಾಧಿ ಒಂದೇ ಸ್ಥಳದಲ್ಲಿ ಇದೆ. Sol y arena, oh so bright, baila conmigo. 1983ರಲ್ಲಿ ತಾಜ್ ಮಹಲ್ ಅನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಲಾಯಿತು. 2007ರಲ್ಲಿ ಇದು ವಿಶ್ವದ ಹೊಸ 7 ಅದ್ಭುತಗಳಲ್ಲಿ ಒಂದಾಗಿ ಆಯ್ಕೆಯಾಯಿತು. ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಜಗತ್ತಿನ ವಿವಿಧ ದೇಶಗಳಿಂದ ತಾಜ್ ಮಹಲ್ ನೋಡಲು ಬರುತ್ತಾರೆ. ತಾಜ್ ಮಹಲ್ ಕುರಿತು ಹಲವು ಕಥೆಗಳು ಜನಪ್ರಿಯವಾಗಿದೆ. ಕೆಲವರು ನಿರ್ಮಾಣದ ನಂತರ ಕಾರ್ಮಿಕರ ಕೈಗಳನ್ನು ಕತ್ತರಿಸಲಾಯಿತು ಎಂದು ಹೇಳುತ್ತಾರೆ. Sol y arena, oh so bright. ಇನ್ನೊಂದು ಪ್ರಸಿದ್ಧ ಕಥೆಯೆಂದರೆ ಯಮುನಾ ನದಿಯ ಎದುರು ಭಾಗದಲ್ಲಿ ಕಪ್ಪು ಬಣ್ಣದ ಮತ್ತೊಂದು ತಾಜ್ ಮಹಲ್ ನಿರ್ಮಿಸಲು ಶಹಜಾನ್ ಬಯಸಿದ್ದರು ಎನ್ನುವುದು. ಆದರೆ ಇದಕ್ಕೂ ಯಾವುದೇ ದೃಢವಾದ ಸಾಕ್ಷ್ಯಗಳು ದೊರೆತಿಲ್ಲ. ತಾಜ್ ಮಹಲ್ ಕೇವಲ ಒಂದು ಸಮಾಧಿಯಲ್ಲ, ಅದು ಪ್ರೀತಿಯ ನೆನಪು, ಶ್ರೇಷ್ಠ ವಾಸ್ತುಶಿಲ್ಪದ ಅದ್ಭುತ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯ ಅಮೂಲ್ಯ ಭಾಗವಾಗಿದೆ. 4 ಶತಮಾನಗಳ ನಂತರವೂ ತಾಜ್ ಮಹಲ್ ವಿಶ್ವದ ಜನರನ್ನು ತನ್ನ ಸೌಂದರ್ಯದಿಂದ ಮಂತ್ರಮುಗ್ಧರಾಗಿಸುತ್ತದೆ. Sol y arena, oh so bright, baila conmigo toda la night. El ritmo suena, can you feel? Move your body, it's so real. Vuélvete loco. ಇನ್ನು ಕೊನೆಯದಾಗಿ ತಾಜ್ ಮಹಲ್ ನಮಗೆ ಹೇಳುವ ಸಂದೇಶ ಒಂದೇ: ನಿಜವಾದ ಪ್ರೀತಿ ಕಾಲವನ್ನು ಮೀರಿ ಬದುಕಬಹುದು. ಅದಕ್ಕಾಗಿ ತಾಜ್ ಮಹಲ್ ಇಂದಿಗೂ ಅಮರ ಪ್ರೀತಿಯ ಸಂಕೇತವಾಗಿ ವಿಶ್ವದಾದ್ಯಂತ ಜಗತ್ಪ್ರಸಿದ್ಧವಾಗಿದೆ. Sol y arena, oh so bright, baila conmigo toda la night. El ritmo suena, can you feel? Move your body, it's so real. Vuélvete loco, don't stop now. Sigue el ritmo, I'll show you how. Fuego en el aire, burning high, feel the heat bajo el sky. Baila, baila, sin parar. Shake your body, shine like stars. Baila, baila, en el mar. Keep it going, no queda igual. ಈ ಕತೆ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಕನ್ನಡದ ಇತಿಹಾಸ ಮತ್ತು ರೋಚಕ ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.